ಹಾಯ್ ಹೆಲ್ಲೋ ಕರ್ನಾಟಕ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಗುರು, ಇಂಡಿಯಾ ವರ್ಸಸ್ ಇಂಗ್ಲೆಂಡ್ T20 ಇಂಟರ್ನ್ಯಾಷನಲ್ ಪ್ರಿವ್ಯೂಗೆ ಸ್ವಾಗತ. ಯಾರ್ಯಾರಿನ್ನು ನಮ್ಮ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಯಾರ್ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವರಿಗೆಲ್ಲ ಧನ್ಯವಾದಗಳು ತಿಳಿಸ್ತಾ, ಗುರು, ಇವತ್ತು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ T20 ಇಂಟರ್ನ್ಯಾಷನಲ್ ನಡೀತಿರೋದು ರಾಜ್ಕೋಟ್ ಇಂದ. ಫಸ್ಟ್ T20 ಇಂಟರ್ನ್ಯಾಷನಲ್ ನಡೆದಿದ್ದು ಈಡನ್ ಗಾರ್ಡನ್ಸ್ ಅಲ್ಲಿ. ಟೀಮ್ ಇಂಡಿಯಾ 13th ಓವರ್ ಅಲ್ಲೇ ಚೇಸ್ ಮಾಡಿಬಿಟ್ಟು ಫಸ್ಟ್ T20 ಇಂಟರ್ನ್ಯಾಷನಲ್ ಗೆಲ್ತಾರೆ. 133 ರನ್ಸ್ ನ 13 ಓವರ್ ಅಲ್ಲೇ ಮುಗಿಸ್ಬಿಟ್ಟು 7 ವಿಕೆಟ್ ಇಂದ ಟೀಮ್ ಇಂಡಿಯಾ ಗೆಲ್ತಾರೆ. ಸೆಕೆಂಡ್ T20 ಇಂಟರ್ನ್ಯಾಷನಲ್ ನಡೆಯೋದು ಚಿದಂಬರಂ ಸ್ಟೇಡಿಯಂ, ಚೆಪಾಕ್, ಚೆನ್ನೈಯಿಂದ. ಅಲ್ಲಿ ಕೊನೆ ಓವರ್ ಅಲ್ಲಿ ಅಂದ್ರೆ 20ನೇ ಓವರ್ ಅಲ್ಲಿ ಟೀಮ್ ಇಂಡಿಯಾ ಗೆಲ್ಲೋದು. ಅಲ್ಲೂ ಕೂಡ ಚೇಸ್ ಮಾಡ್ತಾರೆ ಟೀಮ್ ಇಂಡಿಯಾ. 166 ರನ್ಸ್ ನ ಚೇಸ್ ಮಾಡ್ತಿರ್ತಾರೆ. 8 ವಿಕೆಟ್ ಕಳ್ಕೊಂಡಿರ್ತಾರೆ. ಕೇವಲ 2 ವಿಕೆಟ್ ಇಂದ ಟೀಮ್ ಇಂಡಿಯಾ ಗೆಲ್ತಾರೆ. ಅಂದ್ರೆ ಟಫ್ ಫೈಟ್ ಕೊಡ್ತಾರೆ ಇಂಗ್ಲೆಂಡ್ ಕೂಡ ಸೆಕೆಂಡ್ T20 ಇಂಟರ್ನ್ಯಾಷನಲ್ ಅಲ್ಲಿ. ನಿಮಗೆ ಏನಿಸ್ತಿದೆ ಇವತ್ತು T20 ಇಂಟರ್ನ್ಯಾಷನಲ್ ಟೀಮ್ ಇಂಡಿಯಾ ಗೆದ್ಬಿಟ್ರೆ ಸೀರೀಸ್ ಸೀಲ್ ಮಾಡ್ದಂಗೆ ಲೆಕ್ಕ? ಏನಕ್ಕಂದ್ರೆ ಇದು 5 T20 ಇಂಟರ್ನ್ಯಾಷನಲ್ ಸೀರೀಸ್, 3 ಮ್ಯಾಚ್ ಗೆದ್ದೆ ಸೀರೀಸ್ ಗೆದ್ದಂಗೆ ಲೆಕ್ಕ. ಇವತ್ತು ಟೀಮ್ ಇಂಡಿಯಾ ಗೆಲ್ತಾರ ಅಥವಾ ಇಂಗ್ಲೆಂಡ್ ಗೆಲ್ತಾರ? ಮತ್ತೆ ಇವತ್ತು T20 ಇಂಟರ್ನ್ಯಾಷನಲ್ ನಡೀತಿರೋದು ರಾಜ್ಕೋಟ್ ಇಂದ. ರಾಜ್ಕೋಟ್ ಆಕ್ಚುಲಿ ಬ್ಯಾಟಿಂಗ್ ಪ್ಯಾರಡೈಸ್. ಆವರೇಜ್ ಫಸ್ಟ್ ಇನ್ನಿಂಗ್ಸ್ ಸ್ಕೋರ್ ಇಲ್ಲಿ 189 ಇದೆ. ಇಲ್ಲಿ ಆಕ್ಚುಲಿ ಹೈ ಸ್ಕೋರಿಂಗ್ ಗೇಮ್ ನಡೆಯುತ್ತೆ. ಮತ್ತೆ ಇದು ಆಕ್ಚುಲಿ ಪೇಸರ್ಸಿಗೂ ತುಂಬಾ ಹೆಲ್ಪ್ ಆಗುತ್ತೆ ಈ ಪಿಚ್ ಅಲ್ಲಿ. ಅದಕ್ಕೋಸ್ಕರ ಇಲ್ಲಿ ಏನಾದ್ರು ಚೇಂಜಸ್ ಮಾಡ್ತಾರ ಟೀಮ್ ಇಂಡಿಯಾ ಅಂದ್ರೆ ರವಿ ಬಿಷ್ಣೋಯ್ ಅವ್ರ ಜಾಗಕ್ಕೆ ಶಮಿ ಅವ್ರನ್ನ ತರೋ ಚಾನ್ಸಸ್ ಇರುತ್ತೆ ನನ್ನ ಪ್ರಕಾರ. ಏನಕ್ಕಂದ್ರೆ ಇಲ್ಲಿ ಅಕ್ಷರ್ ಪಟೇಲ್ ಅವರು ಆಲ್ರೌಂಡರ್, ಬ್ಯಾಟಿಂಗ್ ತುಂಬಾ ಸಖತ್ತಾಗಿ ಆಡ್ತಿದ್ದಾರೆ. ಮತ್ತೆ ಇಲ್ಲಿ ವರುಣ್ ಚಕ್ರವರ್ತಿ ಅವ್ರ ಪರ್ಫಾರ್ಮೆನ್ಸ್ ತುಂಬಾ ಸಖತ್ತಾಗಿದೆ. ಮಿಸ್ಟ್ರಿ ಸ್ಪಿನ್ನರ್, ಅವ್ರನ್ನ ಬಿಡಕ್ ಆಗಲ್ಲ. ಅದಕ್ಕೋಸ್ಕರ ಇಲ್ಲಿ ಏನಾದ್ರು ಚೇಂಜಸ್ ಮಾಡ್ಬೋದು ನನ್ನ ಪ್ರಕಾರ. ರವಿ ಬಿಷ್ಣೋಯ್ ಅವ್ರ ಜಾಗಕ್ಕೆ ಶಮಿ ಅವರು ಬರ್ಬೋದು ಇವತ್ತಿನ ಮ್ಯಾಚಿಗೆ ಅಂತ ನನಗೆ ಅನ್ಸ್ತಿದೆ. ಏನಕ್ಕಂದ್ರೆ ಪೇಸರ್ಸಿಗೂ ತುಂಬಾ ಹೆಲ್ಪ್ ಇದೆ ಈ ಪಿಚ್ ಅಲ್ಲಿ. ನಿಮಗೆ ಏನಿಸ್ತಿದೆ ಇವತ್ತು ರವಿ ಬಿಷ್ಣೋಯ್ ಅವ್ರ ಪ್ಲೇಸಿಗೆ ಮೊಹಮ್ಮದ್ ಶಮಿ ಅವರು ಎಂಟ್ರಿ ಕೊಡ್ತಾರ ಪ್ಲೇಯಿಂಗ್ 11 ಗೆ? ನಿಮಗೆ ಏನಿಸ್ತಿದೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮತ್ತೆ ಇವತ್ತು ಯಾರು ಗೆಲ್ಬಹುದು? ನನ್ನ ಪ್ರಕಾರ ಟೀಮ್ ಇಂಡಿಯಾನೇ ಗೆಲ್ತಾರೆ, ಇವತ್ತೇ ಸೀರೀಸ್ ಸೀಲ್ ಮಾಡ್ತಾರೆ ಅಂತ ನನಗೆ ಅನ್ಸ್ತಿದೆ. ಇಂಗ್ಲೆಂಡ್ ಆಕ್ಚುಲಿ ಸೆಕೆಂಡ್ T20 ಅಲ್ಲಿ ತುಂಬಾ ಫೈಟ್ ಕೊಟ್ರು. ಲಾಸ್ಟ್ ಓವರ್ ಅಲ್ಲಿ ಏನ್ ಬೇಕಾದ್ರೂ ಆಗ್ಬೋದಿತ್ತು. ತಿಲಕ್ ವರ್ಮಾ ಅವರು ಟೀಮ್ ಇಂಡಿಯಾನ ಗೆಲ್ಸ್ತಾರೆ. ಅಲ್ಲಿ ರವಿ ಬಿಷ್ಣೋಯ್ ಅವರು ಕೂಡ ಸಾಥ್ ಕೊಟ್ಟಿರ್ತಾರೆ. ಅವರು ಕೂಡ 5 ಬಾಲ್ ಅಲ್ಲಿ 9 ರನ್ ಹೊಡೆದಿರ್ತಾರೆ. ರವಿ ಬಿಷ್ಣೋಯ್ ಅವ್ರ ಕಾಂಟ್ರಿಬ್ಯೂಷನ್ ಇರುತ್ತೆ. ಟೇಲ್ ಅಂಡ್ ಬ್ಯಾಟ್ಸ್ಮನ್ ಆಗಿ 5 ಬಾಲ್ ಅಲ್ಲಿ 9 ರನ್ ಹೊಡೆದಿರ್ತಾರೆ. ಟೀಮ್ ಇಂಡಿಯಾ ಗೆಲ್ತಾರ ಮ್ಯಾಚ್ ನ. ಈ ಮ್ಯಾಚ್ ಏನಾಗ್ಬೋದು? ಇಂಗ್ಲೆಂಡ್ ಏನಾದ್ರು ಗೆಲ್ತಾರ ಅಥವಾ ಟೀಮ್ ಇಂಡಿಯಾನೇ ಗೆದ್ದುಬಿಟ್ಟು ಸೀರೀಸ್ ನ ಸೀಲ್ ಮಾಡ್ತಾರ? ನಿಮಗೆ ಏನಿಸ್ತಿದೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇಂಗ್ಲೆಂಡ್ ಆಕ್ಚುಲಿ ಟಫ್ ಫೈಟ್ ಕೊಟ್ಟಿತ್ತು ಸೆಕೆಂಡ್ T20 ಇಂಟರ್ನ್ಯಾಷನಲ್ ಅಲ್ಲಿ. ಇವತ್ತು ಮತ್ತೆ ಟೀಮ್ ಇಂಡಿಯಾ ಕಮ್ ಬ್ಯಾಕ್ ಮಾಡಿ ಫಸ್ಟ್ ಮ್ಯಾಚ್ ಟೀಮ್ ಇಂಡಿಯಾ ಯಾವ ರೀತಿ ಡಾಮಿನೇಟಿಂಗ್ ವಿನ್ ಪಡ್ಕೊಂಡ್ರು ಅದೇ ರೀತಿ ಇವತ್ತು T20 ಇಂಟರ್ನ್ಯಾಷನಲ್ ಡಾಮಿನೇಟಿಂಗ್ ವಿನ್ ಪಡ್ಕೊಂತಾರೆ ಅಂತ ನನಗೆ ಅನ್ಸ್ತಿದೆ. ನಿಮಗೆ ಅನ್ಸುತ್ತೆ ಇವತ್ತು ಟೀಮ್ ಇಂಡಿಯಾ T20 ಇಂಟರ್ನ್ಯಾಷನಲ್ ಗೆದ್ಬಿಟ್ಟು ಇವತ್ತೇ ಸೀರೀಸ್ ನ ಸೀಲ್ ಮಾಡ್ತಾರ ಅಥವಾ ಇಂಗ್ಲೆಂಡ್ ಇವತ್ತು ಗೆಲ್ತಾರ? ನಿಮಗೆ ಅನ್ಸುತ್ತೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮತ್ತೆ ಇಲ್ಲಿ ಹೆಡ್ ಟು ಹೆಡ್ ನೋಡೋದಾದ್ರೆ ಲಾಸ್ಟ್ 12 ಮ್ಯಾಚ್ ಅಲ್ಲಿ 8 ಮ್ಯಾಚ್ ಟೀಮ್ ಇಂಡಿಯಾ ಗೆದ್ದಿದ್ದಾರೆ, 4 ಮ್ಯಾಚ್ ಇಂಗ್ಲೆಂಡ್ ಗೆದ್ದಿದ್ದಾರೆ. ಈ ಸೀರೀಸ್ ಅಲ್ಲಿ 2 ಮ್ಯಾಚ್ ಟೀಮ್ ಇಂಡಿಯಾನೇ ಗೆದ್ದಿರೋದು. ಲಾಸ್ಟ್ 12 ಮ್ಯಾಚ್ ಅಲ್ಲಿ ನೀವು ನೋಡೋದಾದ್ರೆ 8 ಮ್ಯಾಚ್ ಇಂಡಿಯಾ, 4 ಮ್ಯಾಚ್ ಇಂಗ್ಲೆಂಡ್ ಗೆದ್ದಿದ್ದಾರೆ. ಇವತ್ತು ಟೀಮ್ ಇಂಡಿಯಾ ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ಎಷ್ಟು ಸ್ಕೋರ್ ಮಾಡಬಹುದು? ಇದು ಆಕ್ಚುಲಿ ಹೈ ಸ್ಕೋರಿಂಗ್ ವೆನ್ಯೂ ಆಗಿರೋ ಕಾರಣ ಟೀಮ್ ಇಂಡಿಯಾ ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ಎಷ್ಟು ಸ್ಕೋರ್ ಹೊಡಿಬಹುದು ಅಂತ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನೋಡೋಣ. ಮತ್ತೆ ಇವತ್ತು ಟೀಮ್ ಇಂಡಿಯಾ ಗೆಲ್ತಾರ, ಟೀಮ್ ಇಂಗ್ಲೆಂಡ್ ಗೆಲ್ತಾರ? ನಿಮಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ದಾರೆ ವಿಡಿಯೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಬರ್ತೀನಿ ಗುರು.